2,000 years later. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವೊಂದು ಫೈರ್ ಅಲಾರಂ ರೆಡಿ ಮಾಡ್ತಾ ಇದ್ದೀವಿ. ನೀವೇನಾದರೂ ಮನೆಯಲ್ಲೇ ಒಂದು ಸಿಂಪಲ್ ಆಗಿ ಒಂದು ಫೈರ್ ಅಲಾರಂ ರೆಡಿ ಮಾಡ್ಕೋಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಒನ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇದು ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು. ಅಂಡ್ ಇನ್ನೊಂದು ಸ್ಕೂಲ್ ಡೇಗೆ ಅಲ್ಲ, ಸೆಸ್ ಡೇಗೆ ನೀವೇನಾದರೂ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇದು ಬೆಸ್ಟ್ ಒನ್ ಅಂತ ಹೇಳ್ಬೋದು. ಸೆನ್ಸ್ ಡೇಗೆ ನೀವೇನಾದರೂ ಈ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಫಸ್ಟ್ ಪ್ರೈಸ್ 100% ಬರುತ್ತೆ. ಅಂಡ್ ಸಿಂಪಲ್ ಆಗಿ ಇದನ್ನು ರೆಡಿ ಮಾಡ್ಬೋದು. ಹೆಂಗ್ ರೆಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಅಂಡ್ ಈ ವಿಡಿಯೋಗೆ 100 ಲೈಕ್ಸ್ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಈ ಪ್ರಾಜೆಕ್ಟ್ ನಾನು ಗಿವ್ ಅವೇ ಮಾಡಿಬಿಡ್ತೀನಿ. ಯಾರಿಗಾದ್ರೂ ಒಬ್ಬರಿಗೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರಿಗೆ ಕೊಟ್ಬಿಡ್ತೀನಿ. ಇದಂತೂ 100% 100 ಲೈಕ್ಸ್ ಕಂಪ್ಲೀಟ್ ಮಾಡಿ ನೀವು, ಮತ್ತೆ ನಾನು ಇದನ್ನು ನಿಮಗೆ ಕೊಟ್ಬಿಡ್ತೀನಿ. ಅಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದನ್ನು ಯಾರಿಗೆ ಗಿವ್ ಅವೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನಲ್ಲಿ ಇಕ್ಕೊಳ್ಳಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಾವು ಫಸ್ಟ್ ಆಫ್ ಆಲ್ ಒಂದು PVC ಶೀಟ್ ತಗೋಬೇಕು. ಇದು ಒಂದು ಬೇಸ್ ಕೆಳಗಡೆ ತಗೊಂಡಿದ್ದೀನಿ. ಇದನ್ನು ನಾವು ಕೆಳಗಡೆ ಬೇಸ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಕಾಂಪೋನೆಂಟು ಇದೊಂದು IR ಸೆನ್ಸರು ನೋಡಿ. IR ಸೆನ್ಸರ್ ಇದು ಇದರ ಹತ್ರ ಏನಾದರೂ ಬಂದರೆ ಇದು ಸೆನ್ಸ್ ಮಾಡಿಬಿಟ್ಟು ನಮಗೆ ವೋಲ್ಟೇಜ್ ಅನ್ನೋದು ಔಟ್ಪುಟ್ ಕೊಡುತ್ತೆ. ಇದೊಂದು IR ಸೆನ್ಸರು. ಮತ್ತು TIP 32C ಟ್ರಾನ್ಸಿಸ್ಟರ್ದು ಇದು ನಮ್ಗೆ ಬೇಕು. ಇದು ಏತಕ್ಕೆ ಬೇಕಂತ ಹೇಳ್ಬಿಟ್ಟು ಮತ್ತೆ ಹೇಳ್ತೀನಿ. ಅಂಡ್ ಇದೊಂದು 1K ರೆಸಿಸ್ಟರ್ ಮತ್ತು 3.7 ಲಿಥಿಯಂ ಅಯಾನ್ ಬ್ಯಾಟ್ರಿ ಮತ್ತು ಒಂದು ಬಜರು, ಒಂದು ಸ್ವಿಚ್ಚು ಮತ್ತು ಒಂದು ಬ್ಯಾಟ್ರಿ ಹೋಲ್ಡ್ರು. ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಹೋಲ್ಡ್ರ್ ಇದಕ್ಕೆ ಹಾಕೋದು. ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬ್ಯಾಟ್ರಿ ಹೋಲ್ಡ್ರು, ಇಲ್ಲಿ ಟ್ರಾನ್ಸಿಸ್ಟ್ರು, ಇಲ್ಲೊಂದು ಸ್ವಿಚ್ಚು, ಇಲ್ಲಿ ಬಜರು, ಇಲ್ಲಿ ಸೆನ್ಸರು. ಇಲ್ಲಿ ನಾವು ಗ್ಲೂಗನ್ನಿಂದ ನಾವು ಗ್ಲೂ ಹಾಕ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸೂಪರ್ ಗ್ಲೂ ಇದ್ದರೆ, ಸೂಪರ್ ಗ್ಲೂ ಅಂದರೆ ಇದು ಫೆವಿಕ್ವಿಕ್, ಇದಿದ್ದರೆ ಇದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಗ್ಲೂಗನ್ ಇದೆ. ಗ್ಲೂಗನ್ ಅಂದರೆ ಇದಿದೆ. ಇದನ್ನೆಲ್ಲ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ನಾವು. A few moments later. ಗೈಸ್ ನೋಡಿ, ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸೂಪರ್ ಗ್ಲೂ ಅಂದರೆ ಇದು. ಅಂಡ್ ಇವಾಗ ಒಂದು ಸ್ವಿಚ್ ಇದೆ ನಮ್ಮ ಹತ್ರ. ಈ ಸ್ವಿಚ್ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸಾಲ್ಡ್ರಿಂಗ್ ಮಾಡಬೇಕು. ಸಾಲ್ಡ್ರಿಂಗ್ ಮಾಡಿಕೊಂಡು ಫಿಕ್ಸ್ ಮಾಡಬೇಕು ಗ್ಲೂ ಆಗಿಬಿಟ್ಟು. ಫಸ್ಟಲ್ಲೇ ಹಿಂಗೆ ನಾವು ಫಿಕ್ಸ್ ಮಾಡಿಬಿಟ್ರೆ ಮತ್ತೆ ನಮಗೆ ಸಾಲ್ಡ್ರಿಂಗ್ ಮಾಡೋಕ್ಕೆ ಆಗಲ್ಲ. ನೋಡಿ, ಸ್ವಿಚ್ಗೆ ನೆಗೆಟಿವ್ ವೇರು ಇಲ್ಲಿ ನಾನು ಸಾಲ್ಡ್ರಿಂಗ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ಇಲ್ಲಿ ನಾವು ಈ ಥರ ಇಲ್ಲಿ ಗ್ಲೂ ಹಾಕ್ಕೋಬೇಕು. ಗ್ಲೂಗನ್ ಅಂದರೆ ಇದೆ. ಇದು ಕರೆಕ್ಟಾಗಿಲ್ಲ, ಇದು ತೋರಿಸ್ತೀನಿ ರೀ. ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಹಿಂದೆ ಅದು ಬರುತ್ತೆ ಗ್ಲೂ. ಅಂಡ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಇಂಥ ವೀಡಿಯೋಸ್ ಇನ್ನೂ ತುಂಬ ಆದರೆ ಬರುತ್ತೆ ನಮ್ಮ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಿಕ್ಸ್ ಆಗೋಯ್ತು. ಇದೆಲ್ಲ ಗಲೀಜ್ ಥರ ಇದೆ ನೋಡಿ, ಈ ಕಡೆ ಎಲ್ಲ. ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೋಬೋದು. ಈ ಥರ ಇಲ್ಲದ್ರೆ ಬಂದ್ಬಿಡುತ್ತೆ ಅದು. ಅದು ತನ್ನದಾಗ ಆಗಿದ್ರೆ ಆವಾಗ ಅದು ಗಟ್ಟಿಯಾಗಿರುತ್ತೆ, ಇಲ್ಲ ಅಂದರೆ ಲೂಸ್ ಆಗಿರುತ್ತೆ. ಓಕೆ, ಸ್ವಲ್ಪ ತಿರೋಣ. ಓಕೆ, ಟೈಟ್ ಆಗೋಯ್ತು ನೋಡಿ. ಇನ್ನೂ ಸ್ವಲ್ಪ ವೈಟ್ ಆಗಿದೆ, ಅದೆಲ್ಲ ಇನ್ನೂ ಒಣಗಬೇಕು. ಆ್ಯಂಡ್ ಅಷ್ಟರಲ್ಲಿ ನಾವು ವೈರಿಂಗ್ ನೋಡೋಣ. ಇವಾಗ ವೈರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದು ವೈರ್ ನಾವು ಇದಕ್ಕೆ ಹಾಕೋ ಬದಲು ಅದಕ್ಕೆ ಹಾಕ್ಬಿಟ್ರೆ ಅದು ವರ್ಕ್ ಆಗಲ್ಲ.
ಕರೆಕ್ಟಾಗಿ ನೋಡಿಕೊಂಡು ವೈರಿಂಗ್ ಹಾಕೋಣ, ವೈರಿಂಗ್ ಮಾಡೋಣ. ಸಾಲ್ಡರಿಂಗ್ ಮಾಡಬೇಕು. ನಾನು ಡೀಟೇಲ್ ಆಗಿ ಹೇಳ್ತೀನಿ, ನೋಡ್ಸ್ಕೊಳ್ಳಿ. ಇದು ಒಂದು ಬೇಸ್. ಇವಾಗ ಒಂದ್ಸಲ ಹೇಳ್ಬಿಟ್ಟು ಮತ್ತೆ ನಾನು ತೋರಿಸ್ತಾ ಸಾಲ್ಡರಿಂಗ್ ಮಾಡ್ತೀನಿ. ಇದರಲ್ಲಿ 3 ಟರ್ಮಿನಲ್ಸ್ ಇರುತ್ತೆ. ಒಂದು VCC, ಇನ್ನೊಂದು ಗ್ರೌಂಡು, ಇನ್ನೊಂದು ಔಟ್ಪುಟ್ಟು. ಗ್ರೌಂಡ್ ಅನ್ನೋದು ನಾವು ಬಜರ್ ಕೂಡ ಕಾಮನ್ ಆಗಿ ಇಲ್ಲೇ ಸಾಲ್ಡರಿಂಗ್ ಮಾಡ್ಬೋದು. ಇದರಲ್ಲಿ 3 ಟರ್ಮಿನಲ್ಸು, ಮತ್ತೆ ಇದರಲ್ಲಿ 3 ಟರ್ಮಿನಲ್ಸ್ ಇರುತ್ತೆ. ಇದರಲ್ಲಿ ಇನ್ಪುಟ್ ಒಂದು, ಇದರಿಂದ ಔಟ್ಪುಟ್ ಬರೋದು, ಇದಕ್ಕೆ ಇನ್ಪುಟ್ ಕೊಡಬೇಕು. ಮತ್ತೆ ಒಂದು ಬ್ಯಾಟ್ರಿಯಿಂದ ಪಾಸಿಟಿವ್ ಸೆಂಟ್ರಲ್ ಕೊಡಬೇಕು. ಮತ್ತೆ ಇಲ್ಲಿ ಕೊಟ್ಟಿರೋದು ಲಾಸ್ಟಲ್ಲಿ ಇರುತ್ತಲ್ಲ, ಇದು ಎತ್ಕೊಂಡ್ಬಂದು ನಾವು ಬಜರ್ ಕೊಡಬೇಕು. ಯಾವಾಗ ಇದು ಔಟ್ಪುಟ್ ಕಳಿಸುತ್ತೆ ವೋಲ್ಟೇಜು, ಆವಾಗ ಬ್ಯಾಟ್ರಿಯಿಂದ ಹೋಗಿರೋ ವೋಲ್ಟೇಜು ಇದಕ್ಕೆ ಸೆಂಟ್ರಲ್ ಟರ್ಮಿನಲ್ಗೆ ಇದು ಇಲ್ಲಿ ಸ್ವಿಚ್ ಆನ್ ಮಾಡುತ್ತೆ. ಆವಾಗ ಇಲ್ಲಿಂದ ಹಿಂಗೋಗಿ ಮತ್ತೆ ಹಿಂಗೆ ಬಂದು ಬಜರ್ಗೆ ಬರುತ್ತೆ. ಆವಾಗ ಬಜರ್ ಅನ್ನೋದು ಆನ್ ಆಗುತ್ತೆ. ಮತ್ತೆ ಅಷ್ಟೇ ಆಗೋಯ್ತು. ಈ ಇರೋದೇ 2, ಇಲ್ಲೊಂದು. ಬ್ಯಾಟ್ರಿ ಪಾಸಿಟಿವ್ ಇದೆಯಲ್ಲ, ಇದಕ್ಕೆ VCC ಅಂತಿದೆಯಲ್ಲ, VCCಗೆ ನಾವು ಬ್ಯಾಟ್ರಿ ಪಾಸಿಟಿವ್, ಬ್ಯಾಟ್ರಿ ನೆಗೆಟಿವ್ ಗ್ರೌಂಡ್ ಕೊಡಬೇಕು. ಔಟ್ಪುಟ್ ಎತ್ಕೊಂಡ್ಬಂದು ಇಲ್ಲಿ ಕೊಡಬೇಕು. ಈ ಸೆಂಟ್ರಲ್ ಒಂದು 1K ರೆಸಿಸ್ಟರ್ ಆಗಬೇಕು. ನಾವು ಡೈರೆಕ್ಟಾಗಿ ಕೊಟ್ಟರೆ ಇದು ಇಲ್ಲಿಂದ ನಮಗೆ 5 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ. 5 ವೋಲ್ಟ್ಸ್ ಬರಬಾರ್ದು. 1K ಅಂದರೆ ಸ್ವಲ್ಪ ಕಡಿಮೆ ವೋಲ್ಟೇಜ್ ಬರುತ್ತೆ. ಆವಾಗ ಇದು ಇದರಲ್ಲಿರೋ ಆನು ಆಫ್ ಸ್ವಿಚ್ಚು ವರ್ಕ್ ಆಗುತ್ತೆ. ಇಲ್ಲಿಂದ ಹೋಗೋ ಪಾಸಿಟಿವ್ ಟರ್ಮಿನಲ್ಲು ಬ್ಯಾಟ್ರಿಯಿಂದ ಇದಕ್ಕೆ, ಮತ್ತೆ ಇದು ಬಜರ್ಗೆ. ಇಲ್ಲಿ ಬ್ಯಾಟ್ರಿಯಿಂದ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಔಟ್ಪುಟ್ಟು ಇದಕ್ಕೆ ಕೊಡಬೇಕು. ಇವಾಗ ಸಾಲ್ಡರಿಂಗ್ ಮಾಡೋಣ. ಅಂಡ್ ಇನ್ನೊಂದೇನೆಂದರೆ, ಈ ವಿಡಿಯೋಗೆ ನೀವೇನಾದರೂ ಒಂದು 100 ಲೈಕ್ಸ್, ಕರೆಕ್ಟಾಗಿ 100 ಲೈಕ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಾನು ಇದನ್ನು ನಮ್ಮ ಊರ ಹತ್ರ, ಅಂದರೆ ನಮ್ಮ ಕಡೆ ಯಾರಾದರೂ ಇದ್ದರೆ ಅವ್ರಿಗೆ ನಾನು ಇದನ್ನು ಗಿವ್ ಅವೇ ಮಾಡಿಬಿಡ್ತೀನಿ, ಕೊಟ್ಬಿಡ್ತೀನಿ. ಇದಂತೂ ಪಕ್ಕ. ಇದೊಂದು ಚಿಕ್ಕ ಮಕ್ಕಳಲ್ಲ, ಪ್ರೈಮರಿ ಸ್ಕೂಲಲ್ಲಿ ಯಾರ್ಯಾರು ಓದ್ತಾ ಇರ್ತೀರೋ ಅವ್ರಿಗಂತೂ ಇದು ಯೂಸ್ ಆಗುತ್ತೆ. ಒಂದು ಸ್ಕೂಲ್ ಡೇ ಅಂದರೆ ಸೈನ್ಸ್ ಡೇ ಬಂದಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ವರ್ಕ್ ಅಲ್ಲ, ನಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಇದನ್ನು ಎತ್ಕೊಂಡು ಹೋಗಿದ್ರೆ ಸೈನ್ಸ್ ಡೇ ಹೊತ್ತು. ಅಂಡ್ ನೋಡಿ, ಕರೆಕ್ಟಾಗಿ 100 ಲೈಕ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಾನು ಇದನ್ನು ಗಿವ್ ಅವೇ ಮಾಡಿಬಿಡ್ತೀನಿ, ಯಾರಿಗಾದರೂ ಕೊಟ್ಬಿಡ್ತೀನಿ. ನೋಡೋಣ ಮಾಡ್ತೀರಾ ಇಲ್ಲ ಅಂತ. 100% ನಾನಂತೂ ಕೊಡ್ತೀನಿ. ಇವಾಗ ವೈರಿಂಗ್ ಮಾಡೋಣ. ಇದು ಬ್ಯಾಟ್ರಿ ಪಾಸಿಟಿವ್ ನೋಡಿ, ಇಲ್ಲಿಂದ ಹಿಂಗೆ ಬಂದಿದೆ. ಇದನ್ನು ಎತ್ಕೊಂಬಂದು ಇದಕ್ಕೆ ಕೊಡಬೇಕು. ಇದು ಲೆಡ್ ಏನಾದರೂ ಜಾಸ್ತಿ ಆದರೆ ಸ್ವಲ್ಪ ರಿಮೂವ್ ಮಾಡಬೇಕು. ಓಕೆ, ಪಾಸಿಟಿವ್ ಆಗೋಯಿತು. ಅಂಡ್ ಇದು ಬ್ಯಾಟ್ರಿ ನೆಗೆಟಿವ್, ಸ್ವಿಚ್ಚು ಆಫಲ್ಲಿರಬೇಕು. ಬ್ಯಾಟ್ರಿ ನೆಗೆಟಿವ್ ಎತ್ಕೊಂಡ್ಬಂದು ಸೆಂಟ್ರಲ್ಲಿ ನಾವು ಸಾಲ್ಡರಿಂಗ್ ಮಾಡಬೇಕು. ಗ್ರೌಂಡ್ ಅಂತ ಇರುತ್ತಲ್ಲ ಅಲ್ಲಿ. ಓಕೆ ನೋಡಿ, ಮಾಡಿಬಿಟ್ವಿ. ಅಂಡ್ ಇವಾಗ 1K ರೆಸಿಸ್ಟ್ರು ಚಿಕ್ಕದು, ಇದನ್ನು ಇಲ್ಲಿ ಸಾಲ್ಡರಿಂಗ್ ಮಾಡ್ಕೋಬೇಕು. ನಾನು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ತೀನಿ ನೋಡಿ. ಇಲ್ಲಿ ಸಾಲ್ಡರಿಂಗ್ ಮಾಡಿದ್ದೀನಿ. ಮತ್ತೆ ಒಂದು ಚಿಕ್ಕದು ವೈರ್ ಎತ್ಕೊಂಡು ಈ ಟ್ರಾನ್ಸಿಸ್ಟರು ಫಸ್ಟ್ ಟರ್ಮ್ನಲ್ಲಿ ಇದೆ ಅಲ್ಲ, ಇಲ್ಲಿ ಇದಕ್ಕಾಗಬೇಕು. ಆ ಫಸ್ಟ್ ಟರ್ಮ್ನಲ್ಲೂ ವೈರ್ ಸಾಲ್ಡರಿಂಗ್ ಮಾಡಿದ್ದೀವಲ್ಲ, ಅದನ್ನು ಎತ್ಕೊಂಡ್ಬಂದು ನಾವು ಇಲ್ಲಿ ರೆಸಿಸ್ಟರ್ಗೆ ಸಾಲ್ಡರಿಂಗ್ ಮಾಡಬೇಕು. ಆಗೋಯ್ತು. ಅಂಡ್ ಇವಾಗ ಈ ಪಾಸಿಟಿವ್ ಇದೆಯಲ್ಲ, ಇಲ್ಲಿ ಬ್ಯಾಟ್ರಿಯಿಂದ ಬಂದಿರೋ ಪಾಸಿಟಿವ್, ಆ ಪಾಸಿಟಿವ್ಗೆ ಒಂದು ವೈರ್ ತಗೊಂಡು ಆ ಪಾಸಿಟಿವ್ಗೆ ನಾವು ಸಾಲ್ಡರಿಂಗ್ ಮಾಡ್ಕೋಬೇಕು. ಸ್ವಲ್ಪ ಲೆಡ್ಡು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಡ್ರೈ ಸಾಲ್ಡರಿಂಗ್ ಆಗುತ್ತೆ. 100 ಲೈಕ್ಸ್ ಕಂಪ್ಲೀಟ್ ಮಾಡಿದ್ರೆ ಇದನ್ನು ನಾನು ಯಾರಿಗೋ ಒಬ್ಬರಿಗೆ ಕೊಟ್ಬಿಡ್ತೀನಿ.
ಗಿವ್ ಅವೇ ಮಾಡ್ತೀನಿ. ಪ್ಲೀಸ್ 100 ಲೈಕ್ಸ್ ಕಂಪ್ಲೀಟ್ ಮಾಡಿ. ಆ್ಯಂಡ್ ಇವಾಗ ಪಾಸಿಟಿವ್ ತೊಗೊಂಡಿದ್ದೀವಲ್ಲ, ಈ ಪಾಸಿಟಿವ್ ಎತ್ಕೊಂಡ್ಬಂದು ಇಲ್ಲಿರೋ ನೆಗೆಟಿವ್ ಕೊಡಬೇಕು. ಎಲ್ಲಿರೋದಂದರೆ ಅಲ್ಲ, ನೆಗೆಟಿವ್ಗಲ್ಲ, ಟ್ರಾನ್ಸಿಸ್ಟರು ಸೆಂಟ್ರಲ್ ಟರ್ಮಿನಲ್ಗೆ ಕೊಡಬೇಕು. ಆಗೋಯ್ತು. ಆ್ಯಂಡ್ ಇವಾಗ ಬಜರ್ ವೈರ್ಸ್ ಎತ್ಕೋಬೇಕು. ಬಜರ್ ವೈರು ಇದು ಪಾಸಿಟಿವ್. ಈ ಪಾಸಿಟಿವ್ಗೆ ಸ್ವಲ್ಪ ಲೆಡ್ ಅಪ್ಲೈ ಮಾಡಿ ಟ್ರಾನ್ಸಿಸ್ಟ್ರು ಥರ್ಡ್ ಟರ್ಮಿನಲ್, ಮೂರನೇ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಆಗೋಯ್ತು. ಆ್ಯಂಡ್ ಇವಾಗ ಈ ಬಜರು ನೋಡಿ, ಇದು ಬಜರ್ ಇಲ್ಲಿಂದ ಬಂದಿದೆ, ನೆಗೆಟಿವ್ ಬಜರ್ ನೆಗೆಟಿವ್. ಇದಕ್ಕೆ ಲೆಡ್ ಸ್ವಲ್ಪ ಅಪ್ಲೈ ಮಾಡಿ ನಾವು ಬ್ಯಾಟ್ರಿ ನೆಗೆಟಿವ್ ಈ ಸೆನ್ಸರ್ ಸೆಂಟ್ರಲ್ ಟರ್ಮಿನಲ್ಗೆ ಕೊಟ್ಟಿದ್ದೀವಲ್ಲ, ಈ ಸೆನ್ಸರ್ ಸೆಂಟ್ರಲ್ ಟರ್ಮಿನಲ್ಗೆ ಇದನ್ನು ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಡ್ರೈ ಸಾಲ್ಡರ್ ಮಾಡ್ತೀರಾ ಚೆನ್ನಾಗಿ ಸಾಲ್ಡ್ರಿಂಗ್ ಮಾಡ್ಕೊಳ್ಳಿ. ಆಗೋಯ್ತು ನೋಡಿ, ಅದು ಹೆಂಗೆಂಗೋ ಬಂದಿದೆ. ಇಲ್ಲಿ ನಿಮಗೆ ಹೇಳಕ್ಕೆ ಒಂದ್ಸಲ ಹೇಳ್ತೀನಿ ನೋಡಿ. ನೋಡಿ, ಇವಾಗ ಬ್ಯಾಟ್ರಿ ನೆಗೆಟಿವ್ ಇದು ಕಾಣಿಸ್ತಾ ಇದೆ, ಇದು ಬ್ಯಾಟ್ರಿ ನೆಗೆಟಿವ್. ಆ್ಯಂಡ್ ಬ್ಯಾಟ್ರಿ ಪಾಸಿಟಿವ್ ಈ ರೆಡ್ ಕಲರ್ ವೈರು ಇದಲ್ಲ, ಇದು ಇಲ್ಲಿಂದ ಬಂದಿದೆ ನೋಡಿ. ಇದು ಎತ್ಕೊಂಡ್ಬಂದು ನಾನು ಸೆಂಟ್ರಲ್ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡಿದ್ದೀನಿ. ಮತ್ತು ಸಾರಿ ಬ್ಯಾಟ್ರಿ ಪಾಸಿಟಿವ್ ಎತ್ಕೊಂಡ್ಬಂದು ಥರ್ಡ್ ಟರ್ಮಿನಲ್ಗೆ VCCಗೆ ನಾನು ಸಾಲ್ಡ್ರಿಂಗ್ ಮಾಡಿದ್ದೀನಿ. ಅಲ್ಲಿಂದ ಇನ್ನೊಂದು ವೈರ್ ತಗೊಂಡು ಟ್ರಾನ್ಸಿಸ್ಟರ್ ಸೆಂಟ್ರಲ್ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಮತ್ತು ನೆಗೆಟಿವ್ ಎತ್ಕೊಂಡ್ಬಂದು ಗ್ರೌಂಡ್ ಅಂತಿದೆ ಅಲ್ಲ ಸೆನ್ಸರಲ್ಲಿ, ಅಲ್ಲಿ ನಾನು ಸಾಲ್ಡ್ರಿಂಗ್ ಮಾಡಿದ್ದೀನಿ. ಮತ್ತು ಆ ನೆಗೆಟಿವ್ ಎತ್ಕೊಂಡ್ಬಂದು ಡೈರೆಕ್ಟಾಗಿ ನಾನು ಬಜರ್ ಕೊಟ್ಟಿದ್ದೀನಿ. ಮತ್ತು ಇವಾಗ ಔಟ್ಪುಟ್ ಅಂತಿದೆಯಲ್ಲ ಸೆನ್ಸರಲ್ಲಿ, ಅದು ಎತ್ಕೊಂಡ್ಬಂದು ನಾನು ನೋಡಿ, ಆ ಸೆಂಟ್ರಲ್ಲಿ ಒಂದು 1K ರೆಸಿಸ್ಟರ್ ಹಾಕಿ ಎತ್ಕೊಂಡ್ಬಂದು ಟ್ರಾನ್ಸಿಸ್ಟರ್ ಫಸ್ಟ್ ಟರ್ಮಿನಲ್ಗೆ ನಾನು ಸಾಲ್ಡ್ರಿಂಗ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಬ್ಯಾಟ್ರಿ ಹಾಕಿದ್ರೆ ವೋಲ್ಟೇಜ್ ಅನ್ನೋದು ಗ್ರೌಂಡ್ ಅನ್ನೋದು ಡೈರೆಕ್ಟಾಗಿ ನಾವು ಇಲ್ಲಿ ಹೋಗುತ್ತೆ, ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ. ಆ್ಯಂಡ್ ಪಾಸಿಟಿವ್ ಕೂಡ ಡೈರೆಕ್ಟಾಗಿ ಇಲ್ಲಿ ಹೋಗುತ್ತೆ. ಆದರೆ ಬಜರ್ಗೆ ನಾವು ಡೈರೆಕ್ಟಾಗಿ ನೆಗೆಟಿವ್ ವೈರು ಸಾಲ್ಡ್ರಿಂಗ್ ಮಾಡಿದ್ದೀವಿ, ಬ್ಯಾಟ್ರಿಗೆ ಡೈರೆಕ್ಟಾಗಿ ನೆಗೆಟಿವ್ ವೈರ್ ಸಾಲ್ಡ್ರಿಂಗ್ ಮಾಡಿದ್ದೀವಿ. ಆ್ಯಂಡ್ ಪಾಸಿಟಿವ್ ವೈರು ಇಲ್ಲಿಂದ ಟ್ರಾನ್ಸಿಸ್ಟರ್ಗೆ ನಾವು ಸಾಲ್ಡ್ರಿಂಗ್ ಮಾಡಿದ್ದೀವಿ. ಇಲ್ಲಿ ಮತ್ತೆ ಒಂದು ಪಾಸಿಟಿವ್ ವೈರು ಇಲ್ಲಿ ಸಾಲ್ಡ್ರಿಂಗ್ ಮಾಡಿದ್ದೀವಿ, ಇದರ ಔಟ್ಪುಟ್ಟು ಇಲ್ಲಿ ಕೊಟ್ಟಿದ್ದೀವಿ. ಇದು ಔಟ್ಪುಟ್ ಏನಾದರೂ ಕಳಿಸಿದ್ರೆ ಆವಾಗ ಈ ಟರ್ಮಿನಲಿಂದ ಈ ಟ್ರಾನ್ಸಿಸ್ಟರ್ ಒಳಗಡೆಕ್ಕೆ ವೋಲ್ಟೇಜ್ ಅನ್ನೋದು ಹೋಗುತ್ತೆ. ಆವಾಗ ಸ್ವಿಚ್ ಆನ್ ಆಗಿಬಿಟ್ಟು ಇಲ್ಲಿ ಕೊಟ್ಟಿರೋ ಈ ಪಾಸಿಟಿವ್ ವೈರು ನೋಡಿ, ಈ ಪಾಸಿಟಿವ್ ವೈರ್ ಇದು ಇಲ್ಲಿ ಬಂದು ಇದಕ್ಕೇನಾದರೂ ವೋಲ್ಟೇಜ್ ಹೋದರೆ ಇಲ್ಲೊಂದು ಸ್ವಿಚ್ ಇರುತ್ತೆ, ಅದು ಸ್ವಿಚ್ ಆಗಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಅದು ಒಳಗಡೆನೆ ಸ್ವಿಚ್ ಮಾಡುತ್ತೆ. ಆವಾಗ ಹಿಂಗೆ ಹೋಗಿ ಹಿಂಗೆ ಬಂದು ಬದರ್ ಬರುತ್ತೆ. ಆವಾಗ ಬ್ಯಾಟ್ರಿ ನೆಗೆಟಿವ್ ಡೈರೆಕ್ಟ್ ಆಗಿದೆ, ಇಲ್ಲೇನಾದರೂ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿಗೆ ಡೈರೆಕ್ಟಾಗಿ ಬರುತ್ತೆ, ಆವಾಗ ಬದರ್ ಅನ್ನೋದು ಆನ್ ಆಗುತ್ತೆ. ಆ್ಯಂಡ್ ಇವಾಗ ಈ ಸೆನ್ಸರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಈ ಸೆನ್ಸರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಫೈರು, ಇದಕ್ಕೇನಾದರೂ ಫೈರ್ ಏನಾದರೂ ಬಂದರೆ ಕಾಣಿಸಿದ್ರೆ ಕೈ ಅಂತ ತಿರುಚುತ್ತೆ, ಫಸ್ಟಲ್ಲಿ ನೋಡಿದಿರ. ಮತ್ತು ಏನಾದರೂ ಒಂದು ಆಬ್ಜೆಕ್ಟು ಇಲ್ಲಿ ಇದರ ಹತ್ತಿರಕ್ಕೆ ಬಂದರೆ ಹಿಂಗೆ ನೋಡಿ, ಇಲ್ಲಿದ್ರೆ ಏನನ್ನಲ್ಲ, ಹಿಂಗೆ ಬಂದರೆ ಅವಾಗ ಅದು ಕುಯ್ ಅಂತ ಅನ್ನುತ್ತೆ. ಒಂದ್ಸಲ ಟ್ರೈ ಮಾಡೋಣ. ಎಲ್ಲ ಆಗೋಯ್ತು. ಇವಾಗ ನಾವು ವೈರ್ಸ್ ಎಲ್ಲ ತಗೊಂಡು ಇಲ್ಲಿ ಸ್ವಲ್ಪ ಗ್ಲೂ ಹಾಕ್ಕೊಂಡಿರ್ತೀನಿ. ಇಲ್ಲಿ ಸ್ವಲ್ಪ ಗ್ಲೂ ಹಾಕ್ಕೊಂಡ್ರೆ ಅವಾಗ ನಮಗೆ ಸ್ವಲ್ಪ ನೋಡೋಕ್ಕೆ ಒಂದು ಫಿನಿಶಿಂಗ್ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ. ಗ್ಲೂ ಹಾಕ್ಬಿಟ್ಟು ಮತ್ತೆ ಆನ್ ಮಾಡ್ತೀವಿ. ಎಸ್ ನೋಡಿ, ಗ್ಲೂ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾವೊಂದು ಒಂದೇ ಎರಡಲ್ಲ, ಲಿಥಿಯಂ ಅಯಾನ್ 7.4 ಸಾರಿ 3.7 ಇಲ್ಲಿರೋದು 3.7 ವೋಲ್ಟ್ಸ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಇದು 6800 mAh ಕೆಪಾಸಿಟಿ ಇರೋ 18650 ಬ್ಯಾಟ್ರಿ. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಆನ್ ಮಾಡಿದ್ರೆ ಅದು
ಆನ್ ಆಗುತ್ತೆ ನೋಡಿ. ಆ LEDs ಇದೆಯಲ್ಲ ಎರಡು, ಅದು ಗ್ಲೋ ಆಗಲ್ಲ, ಅದು ಒಂದು ಡಯೋಡ್ ತರ. ಅದು ಯಾವ್ದು ಡಯೋಡು? ಎಸ್, ಯಾವ್ದಂದ್ರೆ ನಮ್ ರಿಮೋಟ್ ಅಲ್ಲಿ ಇರುತ್ತಲ್ಲ ಮುಂದ್ಗಡೆ LED, ಆ LED ತರ ಇದು ನೋಡಿ. ಓ ಸಾರಿ, ಬ್ಯಾಟ್ರಿ ಸ್ವಲ್ಪ ಲೂಸ್ ಆಗಿದೆ ನೋಡಿ. ನಾವು ಎಷ್ಟು ಸಲ ಅಂದ್ರೆ ಅಷ್ಟು ಸಲ ಅದು ವರ್ಕ್ ಆಗುತ್ತೆ. ನಿಮ್ಗೆ ಏನಾದರೂ ಈ ಸೆನ್ಸರ್ ವರ್ಕ್ ಆಗಿಲ್ಲ ಅಂದ್ರೆ ಇಲ್ಲಿ ಒಂದು ಪೊಟೆನ್ಷಿಯಲ್ ಮೀಟರ್ ಇದೆ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಒಂದು ಲೈಟ್ ಬರೋ ತನಕ ಅಡ್ಜಸ್ಟ್ ಮಾಡ್ಕೋಬೇಕು, ಅವಾಗ ಅದು ವರ್ಕ್ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇದ್ರ ಹೆಸರು IR ಸೆನ್ಸರ್ ಅಂತೀವಿ ನಾವು, IR ಸೆನ್ಸರ್. ಅಂಡ್ ಇವಾಗ ಒಂದ್ಸಲ ನಾವು ಫೈರ್ ಅನ್ಸೋಣ. ಬೆಂಕಿ ಸುಟ್ಟಾಯ್ತು ನೋಡಿ. ಇವಾಗ ಕಾಣಿಸ್ತಾ ಇದೆಯಲ್ಲ, ನೋಡಿ ಯಾವ ತರ ವರ್ಕ್ ಆಗ್ತಾ ಇದೆ ಅಂತ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಡಿ. ಈ ಸ್ಕೂಲ್ ಡೇ ಅಂದರೆ ಸೈನ್ಸ್ ಪ್ರಾಜೆಕ್ಟ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗಾದರೂ ಬೇಕಂದರೆ 100 ಲೈಕ್ಸ್ ಕಂಪ್ಲೀಟ್ ಮಾಡಿದ್ರೆ ಇದು ನಾನು ಅವ್ರಿಗೆ ಗಿವ್ ಅವೇ ಮಾಡಿಬಿಡ್ತೀನಿ. ಬಾಯ್ ಬಾಯ್.